ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀನೇನು ಇನ್ನೂ ಇಲ್ಲೇ ನಿಂತಿದ್ಯಾ? ಹೋಗು ಅಂತ ಹೇಳ್ದೆ ತಾನೆ. ಮುಹೂರ್ತದ ಸಮಯ ಮೀರ್ತಾ ಇದೆ. ಮದುಮಗಳನ್ನ ಕರ್ತಾನೆ ಮ್ಯಾಮ್. ನಾನು ಕರ್ಕೊಂಡ್ಬಿಡ್ತೀನಿ. ದುರ್ಗಾ, ದುರ್ಗಾ, ಇಲ್ಲೇ ಇದ್ಲಲ್ವಾ? ಎಲ್ಲೋದ್ಲು? ದುರ್ಗಾ, 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 ಹಸ್ಬೆಂಡು ದುರ್ಗಾ ರೂಮಲ್ಲಿಲ್ಲ. ಏನ್ ಹೇಳ್ತಿದ್ರೆ ದೀಪ ಅವರೇ? ರೆಡಿ ಆಗಕ್ ಹೋಗಿದಾರಲ್ಲ? ಹ್ಞೂ ಹಸ್ಬೆಂಡು, ಅವ್ರು ರೆಡಿ ಆಗ್ತಿರೋ ರೂಮಲ್ಲಿ ನಾನು ಎಲ್ಲ ಕಡೆ ಹುಡುಕ್ತೆ, ಅವರಲ್ಲಿಲ್ಲ. ಮತ್ತೆಲ್ಲೋಗೋದಕ್ಕೆ ಸಾಧ್ಯ? ಸ್ವಲ್ಪ ಹೊತ್ತಿಗೆ ಮುಂಚೆ ದುರ್ಗಾ ಇಲ್ಲೇ ಇದ್ಲಲ್ಲ, ಅದಕ್ಕಿದ್ದಾಗೆ ಎಲ್ಲೋದ್ಲು? ಹಾಗೆಲ್ಲ ಹೇಳ್ದೆ ಕೇಳ್ದೆ ಅವಳು ಎಲ್ಲೂ ಹೋಗಲ್ವಲ್ಲ? ಅವಳಾಗವಳೆ ಹೋದ್ಲಾ ಅಥವಾ? ಎಲ್ಲ ಅನ್ಕೊಂಡಿದ್ದ ಹಾಗೆ ನಡೀತಾ ಇತ್ತು. ಇನ್ನೇನು ಮರು ಮಾಂಗಲ್ಯ ಧಾರಣೆ ಸಮಯಕ್ಕೆ ಏನಾಗ್ತದೆ? ಹಸ್ಬೆಂಡು, ಏನ್ ಮಾಡೋದು ನನ್ಗಂತೂ ತುಂಬ ಆತಂಕ ಆಗ್ತಿದೆ ಅಂತ ಗೊತ್ತಾಗ್ತಿದೆ. ಇರಿ, ಲೆಟ್ ಮಿ ಚೆಕ್. ದೀಪ, ದುರ್ಗಾ ಹಿತನ್ ಜೊತೆ ಏನಾದ್ರೂ ಇದ್ಲಾ? ಇಲ್ಲ ಅಕ್ಕ, ಹಿತ ಅಲ್ಲೇ ಇದ್ದಾಳಲ್ವಾ, ಅವಳ ಜೊತೆ ಅವಳಿಲ್ಲ. ದೀಪ ಅವರೇ, ನಿಮಗೆ ಸರಿಯಾಗಿ ಪ್ರ್ಯಾಂಕ್ ಮಾಡೋಕ್ಕೂ ಬರಲ್ಲ. ಯಾಕೆ? ಅಯ್ಯೋ, ಇದೇಂಗ್ ಸಾಧ್ಯ? ದುರ್ಗಾ ರೆಡಿ ಆಗ್ತಿರೋ ರೂಮ್ ಆ ಕಡೆ ಇತ್ತು, ಇವಳು ಯಾಕೆ ಈ ಕಡೆಯಿಂದ ಬರ್ತಿದ್ದಾಳೆ? ಜಾಸ್ತಿ ಯೋಚನೆ ಮಾಡಬೇಡಿ. ಅದು ಸರಿ, ನಾನು ಕೊಟ್ಟಿದ್ದ ಲೆಹಂಗಾ ದುರ್ಗಾ ಅವ್ರಿಗೆ ಇಷ್ಟ ಆಯ್ತಾ? ತುಂಬ ದಿನಗಳ ಹಿಂದೆ ಡಿಸೈನ್ ಮಾಡಿದ್ದು. ನಾವು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರೋವಾಗ ಅತಿಗೆನೆ ಆ ಲೆಹಂಗಾನ ಮದುವೆ ಗಿಫ್ಟ್ ಆಗಿ ಪ್ರೆಸೆಂಟ್ ಮಾಡೋಣ ಅಂತ ಸಜೆಸ್ಟ್ ಮಾಡಿದ್ದು. ಸೌಂದರ್ಯ ಮೇಡಮ್. ಏಕೆ? ಮುಖ ಸುಂದರ, ಹೃದಯ ಕುರೂಪ, ಅವಳು ಕುತಂತ್ರಿ, ವಾರಸುದಾರ ಬೇಡ ಕುತಂತ್ರ, ಗೋಮುಖ ವ್ಯಾಘ್ರ. ಅವತ್ತು ದುರ್ಗಾ ತಂದೆ ಹೇಳಿದ್ದನ್ನ ನಂಗೆ ಇನ್ನೂ ನಂಬಕ್ಕಾಗ್ತಿಲ್ಲ. ಈಗ ನೋಡಿದ್ರೆ ಇಲ್ಲಿ ಏನೇನೋ ನಡೀತಿದೆ. ಇದನ್ನೆಲ್ಲ ನಾನು ಹೇಗೆ ಅರ್ಥ ಮಾಡ್ಕೊಳ್ಳಿ? ದೀಪ ಅವರೇ, ಯಾಕೆ ಕಳ್ದೆ ಹೋದ್ರಲ್ಲ? ಅಲ್ಲಿ ನಿಮ್ಮ ಫ್ರೆಂಡ್ ದುರ್ಗಾ ಅವ್ರು ಬಂದ್ರು, ಅವ್ರನ್ನ ಹಸೆ ಮನೆ ಮೇಲೆ ಕೂತ್ಕೊಳ್ಳೋಕೆ ಸಹಾಯ ಮಾಡಿ.
ಈಗ ವಧು ಹೋಗಿ ಧಾರೆ ಸೀರೆ ಉಟ್ಕೊಂಬರ್ಲಿ. ನಾನು ಕರ್ಕೊಂಡು ಹೋಗ್ತೀನಿ. ದುರ್ಗಾ, ದೀಪಾ, ಪ್ರತಿಯೊಂದು ಕೆಲಸನೂ ನೀನೇ ಮಾಡಿದ್ರೆ ಹೇಗೆ? ನಾನು ಸ್ವಲ್ಪ ಮಾಡ್ತೀನಿ. ನಾನು ಅವಳನ್ನ ರೆಡಿ ಮಾಡಿಸಿ ಕರ್ಕೊಂಡು ಬರ್ತೀನಿ. ಹೇಗೋ ಅಂಬಿಕನ್ ತಾಳಿ ನನ್ನ ಹತ್ರನೇ ಇದೆ. ಮದುವೆ ಮುಗಿತಾ ಇದ್ದ ಹಾಗೆ ನನ್ನ ಆಟನ ಶುರು ಮಾಡ್ತೀನಿ. ದೀಪ ಅವರೇ, ಯಾಕಿನ್ನೂ ಟೆನ್ಷನಲ್ಲಿದ್ದೀರಾ? ಅವಾಗೇನೋ ದುರ್ಗ ಅವ್ರು ಬಂದಿಲ್ಲ ಅಂತ ಟೆನ್ಷನಲ್ಲಿದ್ರಿ, ಆದರೆ ಇಷ್ಟೊತ್ತು ಮಂಟಪದ ಮೇಲೆ ಕೂತಿದ್ರಲ್ಲ, ಇನ್ನೂ ಸಮಾಧಾನ ಆಗಿಲ್ವಾ? ಇಲ್ಲ ಹಸ್ಬೆಂಡು, ನಂಗೆ ಅವ್ರು ದುರ್ಗಾ ಅಂತ ನಂಗೆ ನಂಬಿಕೆ ಬರ್ತಿಲ್ಲ. ದಿಸ್ ಇಸ್ ಟೂ ಮಚ್ ದೀಪ ಅವರೇ. ಇಷ್ಟೊತ್ತು ಅವ್ರು ಇಲ್ಲೇ ಇದ್ದಿದ್ದು ನೋಡಿದ್ಮೇಲೂ ಹೀಗೆ ಹೇಳ್ತಿದ್ದೀರಲ್ಲ. ಅಕ್ಷತೆ ತಗೊಳ್ಳಿ ಅಮ್ಮ, ಎಲ್ಲರಿಗೂ ಕೂಡ. ಮೊದಲಿವ್ರನ್ನ ಕರ್ಕೊಂಡು ಹೋಗಚ್ಚು. ಕೈಗೇನಾದರೂ ಕೆಲಸ ಕೊಡದೇ ಇದ್ರೆ ಏನೇನೋ ಯೋಚನೆ ಮಾಡ್ತಾನೆ ನಿಂತ್ಕೋತಾರೆ. ಬಾ ದೀಪ. ಮುಹೂರ್ತ ಹತ್ರ ಬರ್ತಾ ಇದೆ, ಓದನ್ ಕರ್ಕೊಂಬನ್ನಿಮ್ಮ. ಅಕ್ಕ, ನಿಮಗೆ ಮದುವೆ ಹುಡುಗಿ ಮುಖ ಕಾಣಿಸ್ತಿದ್ಯಾ? ನಾನು ಅದನ್ನೇ ನೋಡೋಕೆ ಟ್ರೈ ಮಾಡ್ತಿದ್ದೀನಿ, ಆದರೆ ಕಾಣಿಸ್ತಿಲ್ಲ. ಹಸ್ಬೆಂಡ್, ಇದು ದುರ್ಗಾ ಅಲ್ಲ. ನಾನು ಮದುವೆ ನಿಲ್ಲಿಸ್ತಿದ್ದೀನಿ. ಪರಿಣಾಮ ಏನೇ ಆದರೂ ಪರವಾಗಿಲ್ಲ, ನಾನು ಮದುವೆ ನಿಲ್ಲಿಸ್ತೀನಿ. ತಲೆಗಿಲೆ ಕೆಟ್ಟಿದ್ಯಾ ನಿಮಗೆ? ಇದೇ ಮುಹೂರ್ತದಲ್ಲಿ ಮದುವೆ ಆಗಬೇಕು ಅಂತ ತಾನೇ ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಸುಮ್ಮನೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಬೇಡಿ. ಹಸ್ಬೆಂಡ್, ಇದು ಶರತಣ್ಣ ಮತ್ತು ದುರ್ಗನ್ ಭವಿಷ್ಯದ ಪ್ರಶ್ನೆ. ನಂಗೆ ಗೊತ್ತಿಲ್ಲ, ನಾನು ನಿಲ್ಲಿಸ್ಬಿಡಿ. ಹಸ್ಬೆಂಡು, ಮಾತು ಕೇಳಿ.